ವಿವೇಚನೆಯನ್ನು ರಾಮಕೃಷ್ಣರಿಬ್ಬರು ಹೇಳಿಕೊಟ್ಟಿದ್ದು ಧರ್ಮಕ್ಕಾಗಿ. ಇದು ಮನುಷ್ಯರನ್ನು ಮನುಷ್ಯರಾಗಿ ಡಿಫೈನ್ ಮಾಡೋದು. ಇವತ್ತು ಮನುಷ್ಯನಿಗೆ ಒಂದು ವಿಶೇಷ ಗುಣ ಕೊಟ್ಟಿದ್ದಾನೆ ಭಗವಂತ ಅಂದರೆ ಅದು ವಿವೇಚನೆ ಮಾತ್ರ. ಹೌದು. ಇವಾಗ ಬಾಹುಗಳಲ್ಲಿ ಆನೆ ಎಷ್ಟೋ ಪ್ರಾಣಿಗಳಷ್ಟು ಬಲ ಇಲ್ಲ, ಹಾರುವ ಶಕ್ತಿ ಇಲ್ಲ, ಓಡುವ ಬಲ ತೊಡೆಗಳೆಲ್ಲ, ಕೇಳುವ ಶಕ್ತಿ ಕಿವಿಗಳಲ್ಲಿ ಬೇರೆ ಪ್ರಾಣಿಗಳಿಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಮನುಷ್ಯನಾಗಿದ್ದಾನೆ ತುಂಬ ಶ್ರೇಷ್ಠ ಪ್ರಾಣಿಗಳಿಗಿಂತ ಅಂತಂದರೆ ಅದು ವಿವೇಚನಾ ಶಕ್ತಿಯಲ್ಲಿ ಮಾತ್ರ. ಹೌದು. ಆ ವಿವೇಚನೆಯನ್ನು ಸ್ವಾರ್ಥಕ್ಕೆ ಉಪಯೋಗಿಸಿದ್ದಾನೆ ಅಂತಂದರೆ ಬೇರೆ ಎಲ್ಲ ಪ್ರಾಣಿಗಳು ಸ್ವಾರ್ಥಕ್ಕೆ ಬದುಕಿವೆ, ತಾನು ಸ್ವಾರ್ಥಕ್ಕೆ ಬದುಕಿದ್ದಾನೆ. ಸೊ ಇವನಿಗೂ ಪ್ರಾಣಿಗಳಿಗೂ ಏನು ತುಂಬ ವ್ಯತ್ಯಾಸ ಆಗಲಿಲ್ಲ. ಹೌದು, ಶ್ಲೋಕವೂ ಹೇಳ್ತದೆ ಆಹಾರ ನಿದ್ರಾ ಭಯ ಅಧಿಕೋ ವಿಶೇಷ. ಆ ಧರ್ಮಾಧಾರಿತವಾದ ವಿವೇಚನೆ ಇರಬೇಕು ಅಂತ. ಸೊ ಹಾಗಾಗಿ ಸರ್ವತ್ರ ಇವರಿಬ್ಬರಿಗೆ ನಿರ್ವಿವಾದವಾಗಿ ಪೂಜೆ. ಹೌದು. ಆ ದೃಷ್ಟಿಯಲ್ಲಿ ಇಲ್ಲಿದ್ದ ರಾಜ ಚೋಳ, ಅವನ ಕಾಲದಲ್ಲಿ ಅವನ ಸಾಮ್ರಾಜ್ಯ ಇದಾಗಿತ್ತು. ಅಂದ್ರೆ ಚೋಳರ ಕಾಲದಿಂದ ಆರಂಭವಾದ ದೇವಸ್ಥಾನ, ಅಲ್ಲಿಗಿಂತ ಮುಂಚೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಅವರ ಅವರಿಗಿದ್ದ ಅವಕಾಶ ಏನಪ್ಪಾ ಅಂದ್ರೆ ಅಥವಾ ರಾಮನಿಗೆ ದೇವಸ್ಥಾನ ಕಟ್ಟಿ ಅಥವಾ ಪರಶುರಾಮ ಕೃಷ್ಣನಿಗೆ ಕೃಷ್ಣನಿಗೆ ಅವತಾರದಲ್ಲಿ ಕಟ್ಟೋದಿದ್ರೆ ಪೂಜೆ ಮಾಡೋದಿದ್ರೆ ಇಬ್ಬರಿಗೆ ಅವಕಾಶ ಉಂಟು. ಸೊ ಇಲ್ಲಿ ಇದ್ದಂತಹ ರಾಜರಿಗೆ ಆಯ್ತು ರಾಮನಿಗೆ ಪೂಜೆ ಮಾಡೋಣ ಅಂತ ಅನಿಸಿದೆ, ರಾಮನಿಗೆ ದೇವಸ್ಥಾನ ಕಟ್ಟುವ. ಆದರೆ ರಾಮನಿಗೆ ದೇವಸ್ಥಾನ ಮಾಡಿ ಅವನಿಗೆ ಪೂಜೆ ಮಾಡುವ ಸಂದರ್ಭದಲ್ಲೆಲ್ಲ ನಮಗೆ ಈ ಕ್ಷೇತ್ರದಲ್ಲಿ ಪರಶುರಾಮರಿದ್ದು ಅನ್ನೋ ಸ್ಮರಣೆ ಬರೋ ಹಾಗಿರಬೇಕು. ಈ ಕ್ಷೇತ್ರ ಪರಶುರಾಮರಿಗೆ ಸಂಬಂಧಪಟ್ಟಿದ್ದರಿಂದ. ಸೊ ಹಾಗಾಗಿ ಪರಶುರಾಮರಿಗೆ ನೆನಪು ಬರೋದು ಹೇಗೆ ಮಾಡೋದು, ರಾಮನಿಗೆ ಪೂಜೆ ಮಾಡುವಾಗೆಲ್ಲ ಪರಶುರಾಮರ ನೆನಪು ಬರೋದು ಹೇಗೆ ಅಂತಂದ್ರೆ ಈ ಪ್ರಸಂಗ, ರಾಮಾಯಣದ ಈ ಪ್ರಸಂಗ ರಾಮಾಯಣದಲ್ಲಿ ಒಂದೇ ಸತಿ ಬರೋದು. ರಾಮ ಪರಶುರಾಮರು ಭೇಟಿಯಾಗೋದು. ಪರಶುರಾಮರು ಮಹಾಭಾರತದಲ್ಲಿ ಮತ್ತೆ ಮತ್ತೆ ಸಿಗ್ತಾರೆ, ಆದರೆ ರಾಮಾಯಣದಲ್ಲಿ ಒಂದೇ ಸತಿ ಬರೋದು ಈ ಪ್ರಸಂಗದಲ್ಲಿ ಮಾತ್ರ. ಸೊ ಆ ಪ್ರಸಂಗಕ್ಕೆ ಇಲ್ಲಿ ದೇವಸ್ಥಾನ ಮಾಡಿದರು. ಸೊ ಈ ಪ್ರಸಂಗದಲ್ಲಿ ನಾವು ರಾಮನನ್ನು ಮದುವೆ ರೂಪದಲ್ಲಿ ನೋಡುವಾಗಿಲ್ಲ, ಈ ಮದುವೆಯ ದರ್ಶನವನ್ನು ಭಾರತದಲ್ಲಿ ಕೇಳಿದವರು ಪರಶುರಾಮರೇ. ಇಲ್ಲ ಅಂದರೆ ನಾವು ಇವಾಗ ಹೇಗೆ ಬಾಲರಾಮನನ್ನು ನೋಡೋಕ್ಕೆ ಅಯೋಧ್ಯೆಗೆ ಹೋಗಬೇಕು, ವಿವಾಹ ರಾಮನನ್ನು ನೋಡೋಕ್ಕೆ, ಕಲ್ಯಾಣ ರಾಮನನ್ನು ನೋಡೋಕ್ಕೆ ನೇಪಾಳಕ್ಕೆ ಹೋಗಬೇಕಾಗಿತ್ತು. ಹೌದು. ಆ ದರ್ಶನ ಸುಲಭವಾಗಿ ಭಾರತದಲ್ಲೇ ಹಾಗೂ ಹಾಗೆ ಮಾಡಿದ್ದು ಯಾರಪ್ಪ ಅಂದರೆ ಪರಶುರಾಮರು. ಅವರು ಅವತ್ತು ಕೇಳಿದ್ರಿಂದ ನಮಗೆ ಆ ದರ್ಶನ ಸಿಗ್ತಾ ಇದೆ. ಇವತ್ತು ಈ ಕಲ್ಯಾಣ ರಾಮನನ್ನು ನೋಡುವಾಗೆಲ್ಲ ಪರಶುರಾಮರೇ ನಿಮ್ಮಿಂದಾಗಿ ನಮಗೆ ಈ ದರ್ಶನ ಭಾಗ್ಯ ಸಿಕ್ತು, ನಮಗೂ ಆ ಮುಹೂರ್ತದಲ್ಲೇ ಇದ್ದ ಹಾಗಾಯಿತು